ಚಿಕ್ಕೋಡಿ ಸದಲ್ಗಾ ಕ್ಷೇತ್ರವನ್ನ ಮಾದರಿಯನ್ನಾಗಿಸಲು ವಿಧಾನ ಪರಿಷತ್ ಸದಸ್ಯ ಹಾಗೂ ಶಾಸಕ ಗಣೇಶ್ ಹುಕ್ಕೇರಿ ಅವರು ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ನೀಡಿದ್ದಾರೆ ಎಂದು ಪುರಸಭೆ ಮಾಜಿ ಅಧ್ಯಕ್ಷ ರಾಮಮಾನೆ ಹೇಳಿದ್ದಾರೆ. ಭಾನುವಾರ ಇಲ್ಲಿನ ವಿಶ್ವೇಶ್ವರಯ್ಯ ನಗರದಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಪ್ರತಿಯೊಂದು ರಸ್ತೆ, ಚರಂಡಿ, ನೀರಾವರಿ, ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ ಎಂದರು. ವಿಶ್ವೇಶ್ವರಯ್ಯ ನಗರ ಹಾಗೂ ಕುವೆಂಪು ಮತ್ತು ಸಂಗೊಳ್ಳಿ ರಾಯಣ್ಣ ನಗರಕ್ಕೆ 90 ಲಕ್ಷ ಅನುದಾನ ಮಂಜೂರಾಗಿದೆ. ಇಲ್ಲಿ ರಸ್ತೆ ನಿರ್ಮಾಣ ಮಾಡುವಂತೆ ಹಲವಾರು ದಿನಗಳಿಂದ ಜನರ ಬೇಡಿಕೆಯಾಗಿತ್ತು. ಇದೀಗ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದರು. ಹಿರಿಯ ಪತ್ರಕರ್ತ ಹಾಗೂ ವಿಶ್ವೇಶ್ವರಯ್ಯ ನಗರದ ನಿವಾಸಿಯಾದ ಸಂಜೀವ್ ಕಾಂಬ್ಳೆ ಮಾತನಾಡಿ, ರಸ್ತೆ ನಿರ್ಮಾಣ ಮಾಡುವಂತೆ ಮನವಿ ಮಾಡಿದಾಗ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕ ಗಣೇಶ್ ಹುಕ್ಕೇರಿ ಅವರು ನಗರಕ್ಕೆ ರಸ್ತೆ ಹಾಗೂ ಮೂಲಭೂತ ಸೌಕರ್ಯಕ್ಕೆ 90 ಲಕ್ಷ ಅನುದಾನ ನೀಡಿರುವುದಕ್ಕೆ ಅವರು ನಗರದ ನಿವಾಸಿಗಳ ಪರವಾಗಿ ಅಭಿನಂದನೆ ಸಲ್ಲಿಸಿದ್ದಾರೆ. ಶ್ರೀ ಆಂಜನೇಯ ದೇವಸ್ಥಾನಕ್ಕೆ ಬೋರ್ವೆಲ್ ಹಾಗೂ ನಗರಕ್ಕೆ ವಿವಿಧ ಅಭಿವೃದ್ಧಿಗೆ ಇನ್ನೂ ಹೆಚ್ಚಿನ ಅನುದಾನ ನೀಡುವಂತೆ ಮನವಿ ಮಾಡಿದ್ದಾರೆ. ಮುಖಂಡ ಸುರೇಶ್ ಚೌಗ್ಲಾ ಮಾತನಾಡಿ, ನಮ್ಮ ಶಾಸಕರು ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ನೀಡಿ ಅಭಿವೃದ್ಧಿ ಕಾರ್ಯ ಮಾಡ್ತಾ ಇದ್ದಾರೆ ಎಂದರು. ಗಣೇಶ್ ಹುಕ್ಕೇರಿ ಅವರು ಜನರ ಸಮಸ್ಯೆ ಬಗೆಹರಿಸಲು ಪ್ರಾಮಾಣಿಕ ಕಾರ್ಯ ಮಾಡ್ತಾ ಇದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಹಿರೇಕೋಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಮಾದೇವಿ, ಮುಕುಂದ, ಅನಿಲ್ ಮಾನೆ, ಗುಲಾಬ್ ಹುಸೇನ್ ಬಾಗ್ವಾನ್, ಸತೀಶ್ ದಾಮನ್ನವರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಾಬಾ ಸಾಹೇಬ್ ಗುಡಿಮನಿ, ರಾಮ ಬಂಡಗರ್, ಶಂಕರ್ ಟೊಣ್ಣೆ, ಪಪ್ಪು ಪಟೇಲ್, ನಿಜಾಮ ಪಟೇಲ್, ದಾದಾ ಪಟೇಲ್, ಅಜರುದ್ದೀನ್ ಪಟೇಲ್, ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಸುರೇಶ್ ಚೌಗ್ಲಾ, ರೋಹಿತ್ ಮುಕಂದ, ಪ್ರಮೋದ್ ದಾಮನ್ನವರ್, ಅನ್ಸರ್ ಮುಜಾವರ್, ಭೀಮಾ ಕಟ್ಟಿ, ಶಿವಪ್ಪ ಬಾಗ್ನೆ, ಸಂಜೀವ್ ಕಾಂಬ್ಳೆ, ಅಜಿತ್ ಸಣ್ಣಕ್ಕಿ, ಪಂಕಜ ಅನ್ನೂರೆ, ದಯಾನಂದ್ ಪೂಜಾರಿ, ಪ್ರವೀಣ್ ಪಾಟೀಲ್, ಮಾಣಿಕ್ ಕಾಂಬ್ಳೆ, ರಂಜಿತ್ ಕಾರ್ಣಿಕಾಲ್, ಲೋಹಿತ ಶಿರೋಳ್, ಗುತ್ತಿಗೆದಾರ ಸಂಗ್ರಾಮ ಪೂಜಾರಿ, ನಿಹಾಲ್ ಮಾಳಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಬೆಳಗಾವಿ. ಲಕ್ಷ ರೂಪಾಯಿ ಕೊಟ್ಟರು. ಇಲ್ಲಿ ನಮ್ಮ ಏರಿಯಾಕ್ಕೆ ಭಾಳ ದಿವಸದಿಂದ ರೋಡ್ ಮಾಡ್ಬೇಕಂತ ಬೇಡಿಕೆ ಇತ್ತು. ಅದಕ್ಕಾಗಿ ನಾವು ಎಲ್ಲರೂ ಹೋಗಿ ಅವ್ರು ಖುದ್ದಾಗಿ ಭೇಟಿ ಆದೀವಿ. ಆದ ನಂತರ ಅವ್ರು ನಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡಿ 90 ಲಕ್ಷ ಕೊಟ್ಟರು. ಮುಂಬರುವ ದಿವಸದೊಳಗೂ ಇದನ್ನು ಸೌಲಭ್ಯಗಳನ್ನೆಲ್ಲ ಒದಗಿಸಿಕೊಡ್ತಾನೆ ಅಂದರು. ಮತ್ತು ಈ ಭಾಗಕ್ಕೆ ಭಾಳ ಅನುಕೂಲ ಆಗೈತಿ. ಕುವೆಂಪು ನಗರಕ್ಕೂ ಇದ್ರಾಗ ಅನುಕೂಲ ಆಗ್ತೈತಿ ಮತ್ತು ಸಂಗೊಳ್ಳಿ ರಾಯಣ್ಣು ಇದ್ರಾಗ ಸೇರೈತಿ. ಒಟ್ಟು 90 ಲಕ್ಷ ಕೊಟ್ಟದಕ್ಕೆ ಅವರಿಗೆ ನಗರದ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು ಸಲ್ಲಿಸ್ತಾರೆ. ವಿಶ್ವೇಶ್ವರಯ್ಯ, ಕುವೆಂಪು ಮತ್ತು ಮೂರು ಕಾಲನಿಯಲ್ಲಿ 90 ಲಕ್ಷ ಜಾತಿ ಪಟ್ಟಣದಲ್ಲಿ ನಮ್ಮ ನಾಯಕರಾದ ಪ್ರಕಾಶ್ ಈ ಭಾಗದ ಜನರ ಕಾಲನಿ ಬೇಡಿಕೆ ಇತ್ತು. ಇವೆಲ್ಲ ಗ್ರಾಮ ಬೇಡಿಕೆ ಬಂದು ಗ್ರಾಮ ಪ್ರಕಾಶನ ನಿಮ್ಮ ಫಂಡ್ಗೆ ಬಗೆಹರಿಸಿಕೊಡ್ತೀವಿ ಅಂತ ಹೇಳಿ ಫಂಡ್ ಕೊಟ್ಟು ಈ ಭಾಗದ ರೈತರಿಗೆ ಮತ್ತು ಕಾಲನಿಗೆ ಅನುಕೂಲ ಮಾಡಿಕೊಡಿದ್ರೆ ಅವರಿಗೆ ಈ ಭಾಗದ ಕಾಲನಿ ವತಿಯಿಂದ ಮತ್ತು ಗ್ರಾಮ ಸಭೆಯಿಂದ ನಮಸ್ಕಾರ. ವಿಶ್ವೇಶ್ವರ ನಗರ ಹಾಗೂ ಕುವೆಂಪು ನಗರ ಮತ್ತು ಸಂಗೊಳ್ಳಿ ರಾಯಣ್ಣ ನಗರ ಇವತ್ತು ಪೂಜಾಕ್ಕೆ ಬಂದಂಥ ಎಲ್ಲರಿಗೂ ನಮಸ್ಕಾರ ಹೇಳಿ, ಇವತ್ತಿನ ದಿವಸ ಇವು ಮೂರು ನಗರದಾಗ ಜಡ್ಪಿದಿಂದ ಗಣೇಶಣ್ಣ ಮತ್ತು ಪ್ರಕಾಶಣ್ಣ ಇವರು ವಿಶೇಷ ಪ್ರಯತ್ನದಿಂದ ಭಾಳ ದಿವಸ ಇಲ್ಲಿ ಒಣೆದ ಮೂರು ಓಣಿಗಳದ್ದು ಬೇಡಿಕೆ ಇತ್ತು. ಬೇಡಿಕೆ ಪ್ರಕಾರ ಅವರು ಸರ್ಕಾರದಿಂದ ಝಡ್ಪಿ ಫಂಡ್ದಾಗಿಂದ ಒಂದು 80 ಲಕ್ಷ 90 ಲಕ್ಷ ರೂಪಾಯಿ 90 ಲಕ್ಷ ರೂಪಾಯಿ ಇಲ್ಲಿ ಹಾಕಿ ಮೂರು ರೋಡ್ಗೆ ಇಲ್ಲಿ ಇರ್ತಕ್ಕಂಥ ಜನರಿಗೆ ಭಾಳ ಅಂದ್ರೆ ಭಾಳ ತ್ರಾಸು ಇತ್ತು. ಮಳೆಗಾಲದಾಗ ಆಗಲಿ, ಇಲ್ಲಿ ಗಾಡಿಗಳು ಹೋಗೋದು ಬರೋದಾಗಲಿ, ಇಲ್ಲಿ ಮಂದಿಗೆ ಭಯಂಕರ ತ್ರಾಸು ಇರೋ ಕಾರಣದಿಂದ ಇವತ್ತಿನ ದಿವಸ ಈ ಮೂರು ಕಾಲನಿಯಲ್ಲಿ ಒಂದು 90 ಲಕ್ಷದ ರೋಡ್ ಹಾಕಿ ಭಾಳ ಒಳ್ಳೆ ಕೆಲಸ ಗಣೇಶಣ್ಣ ಮತ್ತು ಪ್ರಕಾಶಣ್ಣ ಮಾಡಿದರು. ಈ ಮೂರು ಓಣಿ ಪರವಾಗಿ ಅವ್ರಿಗೆ ಅಭಿನಂದನೆ. ಮತ್ತು ಪ್ರಕಾಶಣ್ಣಗ ದೇವರ ಹೆಲ್ತ್ ಆರೋಗ್ಯ ಒಳ್ಳೆ